ಹೆಡ್ಲೈನ್ಸ್. ಬೀದರ್ನಲ್ಲಿ ಭೀಕರ ದುರಂತ. ಮಾವಿನ ಹಣ್ಣು ಸೇವಿಸಿದ ಬೆನ್ನಲ್ಲೇ ಇಬ್ಬರು ಸಹೋದರಿಯರು ಸಾವು. ಒಂದೇ ಕುಟುಂಬದ 5 ಅಸ್ವಸ್ಥ. ಹಣ್ಣಿನಲ್ಲಿ ವಿಷವಿತ್ತೆ ಅಥವಾ ಫುಡ್ ಪಾಯ್ಸನಿಂಗ್ ಎಂಬ ತನಿಖೆಯನ್ನು ಆರಂಭಿಸಿದ ಪೊಲೀಸ್. ಮುಂಬೈ ಕಲಂಡಿ ದುರಂತದ ಬೆನ್ನಲ್ಲೇ ಕಂಗೆಡಿಸಿದ ಮತ್ತೊಂದು ಘಟನೆ. ಹಣ್ಣು ಪ್ರಿಯರೇ ಇರಲಿ ಎಚ್ಚರ. ರಾಜ್ಯದಲ್ಲಿ ತಲ್ಲಣ ಸೃಷ್ಟಿಸಿರುವ ಭೀಕರ ಘಟನೆಯೊಂದು ಬೀದರ್ನಲ್ಲಿ ಸಂಭವಿಸಿದೆ. ಮಾವಿನ ಹಣ್ಣು ತಿಂದ ಇಬ್ಬರು ಸನ್ಮಾನಿತ ಸಹೋದರಿಯರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಬೀದರ್ ಮೂಲದ ಭವಾನಿ ವೈಜನಾಥ ಮೇತ್ರೆ 17 ವರ್ಷ ಹಾಗೂ ಸಂಧ್ಯಾರಾಣಿ ಮೇತ್ರೆ 14 ವರ್ಷ ಮೃತಪಟ್ಟ ದುರ್ದೈವಿಗಳು. ಮನೆಯಲ್ಲಿ ರಾತ್ರಿ ಊಟವನ್ನ ಮುಗಿಸಿದ ಬಳಿಕ ತಾಯಿ ಇಂದುಮತಿ ಹಾಗೂ ಅವರ 5 ಜನ ಹೆಣ್ಣು ಮಕ್ಕಳು ಮಾವಿನ ಹಣ್ಣನ್ನ ಸೇವಿಸಿದ್ದರು ಎನ್ನಲಾಗಿದೆ. ಆದರೆ ಮಾವುದಿಂದ ಕೆಲವೇ ಹೊತ್ತಿನಲ್ಲಿ ಇಡೀ ಕುಟುಂಬಕ್ಕೆ ತೀವ್ರ ವಾಂತಿ ಮತ್ತು ಭೇದಿ ಕಾಣಿಸಿಕೊಂಡಿದೆ. ಎಲ್ಲರ ಆರೋಗ್ಯ ಒಮ್ಮೆಲೆ ಕ್ಷೀಣಿಸಿದೆ. ಕಾರಣ ತಕ್ಷಣವೇ ಅವರನ್ನ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ದುರಾದೃಷ್ಟವಶಾತ್ ಭವಾನಿ ಮತ್ತು ಸಂಧ್ಯಾರಾಣಿ ಚಿಕಿತ್ಸೆಗೆ ಸ್ಪಂದಿಸದೆ ಕೊನೆ ಉಸಿರನ್ನ ಎಳೆದಿದ್ದಾರೆ. ಪ್ರಸ್ತುತ ಮತ್ತೊಬ್ಬ ಸಹೋದರಿ 19 ವರ್ಷದ ವಿಜಯಶ್ರೀ ಅವರ ಸ್ಥಿತಿ ಗಂಭೀರವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ತಾಯಿ ಇಂದುಮತಿ ಹಾಗೂ ಇನ್ನೊಬ್ಬ ಸಹೋದರಿ ಚಿಕಿತ್ಸೆಯ ಬಳಿಕ ಚೇತರಿಸಿಕೊಳ್ಳುತ್ತಿದ್ದಾರೆ ಎಂದು ತಿಳಿದುಬಂದಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಹೈದರಾಬಾದ್ನ ನಾರಾಯಣಗೌಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಇದನ್ನು ಅನುಮಾನಾಸ್ಪದ ಸಾವು ಎಂದು ಪರಿಗಣಿಸಿ ಎಲ್ಲ ಆಯಾಮಗಳಿಂದಲೂ ಕೂಡ ತನಿಖೆಯನ್ನ ಕೈಗೊಳ್ಳುತ್ತಿದ್ದಾರೆ. ಹಣ್ಣಿನಲ್ಲಿ ರಾಸಾಯನಿಕ ಮಿಶ್ರಣವಾಗಿತ್ತೆ ಅಥವಾ ಇದು ಕೇವಲ ಆಹಾರ ವಿಷಪೂರಿತ ಪ್ರಕರಣವೇ ಎಂಬುದು ಮರಣೋತ್ತರ ಪರೀಕ್ಷೆಯ ವರದಿಯ ಬಂದ ಬಳಿಕವಷ್ಟೇ ಅಧಿಕೃತವಾಗಿ ಸಾಬೀತಾಗಬೇಕಾಗಿದೆ. ಇತ್ತೀಚೆಗಷ್ಟೇ ಮುಂಬೈನ ಫೈಧೋನಿ ಪ್ರದೇಶದಲ್ಲೂ ಕೂಡ ಕಲ್ಲಂಗಡಿ ಮತ್ತು ಬಿರಿಯಾನಿಯನ್ನ ಸೇವಿಸಿ ಒಂದೇ ಕುಟುಂಬದ 4 ಮೃತಪಟ್ಟ ಘಟನೆ ನಡೆದಿತ್ತು. ಈ ಬೆನ್ನಲ್ಲೇ ನಡೆದಿರುವ ಬೀದರ್ನ ಘಟನೆ ಸಾರ್ವಜನಿಕರಲ್ಲಿ ತೀವ್ರ ಆತಂಕವನ್ನ ಮೂಡಿಸಿದೆ. ಗ್ರಾಹಕರು ಹಣ್ಣುಗಳನ್ನ ಕೊಳ್ಳುವಾಗ ಮತ್ತು ಸೇವಿಸುವಾಗ ಅತ್ಯಂತ ಜಾಗರೂಕರಾಗಿರಬೇಕಾದ ಅನಿವಾರ್ಯತೆ